ಇವತ್ತು ನನ್ನ ಮುಂದೆ ಜಗತ್ತಿನ ಎರಡು ಅದ್ಭುತ ಸ್ಮಾರ್ಟ್ಫೋನ್ಗಳಿದೆ. ಮೊದಲನೇದಾಗಿ ರೀಸೆಂಟಾಗಿ ಲಾಂಚ್ ಆದಂಥ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಮತ್ತು ಐಫೋನ್ 15 Pro Max. ಈ ಎರಡೂ ಕೂಡ ಮೋಸ್ಟ್ ಪ್ರೀಮಿಯಂ ಫ್ಲ್ಯಾಗ್ಶಿಪ್ ಸ್ಮಾರ್ಟ್ಫೋನ್ಗಳು. ನಿಮಗೆ ಬಡ್ಜೆಟ್ ಮ್ಯಾಟ್ರ್ ಆಗಲ್ಲ ಅಂತ ಅಂದರೆ ಎರಡೂ ಕೂಡ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಆಗುತ್ತೆ. ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾದು ಬೇಸ್ ವೇರಿಯಂಟು 1,30,000 ರೂಪಾಯಿಗೆ ಲಾಂಚ್ ಆದರೆ ಈ ಐಫೋನ್ 15 Pro Max ಇಂದು ಬೇಸ್ ವೇರಿಯಂಟು 1,60,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. ನಾನಿವತ್ತು ಎರಡು ಕೂಡ ಕಂಪೇರ್ ಮಾಡ್ತಾ ಇದ್ದೀನಿ ಆಯಿತಾ. ಒಂದು ಹೌದು iOS, ಇನ್ನೊಂದು ಆ್ಯಂಡ್ರಾಯ್ಡ್. ಕಂಪೇರ್ ಮಾಡೋದು ಸ್ವಲ್ಪ ಕಷ್ಟ, ಬಟ್ ಡಿಸ್ಪ್ಲೇನಲ್ಲಿ, ಬಿಲ್ಡ್ ಕ್ವಾಲಿಟಿಯಲ್ಲಿ, ಕ್ಯಾಮರಾದಲ್ಲಂತೂ ಆರಾಮಾಗಿ ಕಂಪೇರ್ ಮಾಡ್ಬೋದು. ಸೊ ನಾನಿವತ್ತು ಈ ಎರಡರಲ್ಲಿ ಯಾವುದು ಬೆಸ್ಟ್ ಬಿಲ್ಡು, ಯಾವುದು ಬೆಸ್ಟ್ ಡಿಸ್ಪ್ಲೇ, ಯಾವುದು ಬೆಸ್ಟ್ ಕ್ಯಾಮ್ರಾ, ಓವರಾಲ್ ಫೋನ್ನ ಕಂಪೇರ್ ಮಾಡೋದಕ್ಕೆ ಹೋದರೆ ಯಾವ್ದು ಚೆನ್ನಾಗಿದೆ, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಹೈ, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಈ ಕಂಪ್ಯಾರಿಸನ್ ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಎರಡೂ ಸ್ಮಾರ್ಟ್ಫೋನ್ಗಳ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ, ಇನ್ ಹ್ಯಾಂಡು ಗ್ರಿಪ್ಪು ನನಗೆ ಈ ಎರಡೂ ಕೂಡ ಅಂಥ ಹೆವಿ ವಿತೌಟ್ ಬ್ಯಾಕ್ ಕವರು ಕೈಗೆ ಚೆನ್ನಾಗಿ ಗ್ರಿಪ್ಪಾಗಿ ಸಿಗುತ್ತೆ ಅಂತ ಅನ್ನಿಸ್ಲಿಲ್ಲ ಆಯಿತಾ. ಎರಡು ಕೂಡ ಸ್ವಲ್ಪ ಸ್ಲಿಪ್ಪರಿ ಅನ್ನೋ ಒಂದು ಫೀಲ್ನ ಕೊಡ್ತು ನನಗೆ. ವೆಯ್ಟ್ ವೈಸು ಈ ಸ್ಯಾಮ್ಸಂಗ್ S24 ಅಲ್ಟ್ರಾ ಸ್ವಲ್ಪ ಹೆವಿ ಇದೆ ಅನ್ನೋ ಒಂದು ಫೀಲ್ನ ಕೊಡುತ್ತಾ ಆಯಿತಾ. ಆಬ್ವಿಯಸ್ಲಿ ಸ್ವಲ್ಪ ವೆಯ್ಟ್ ಇದೆ ಆಯಿತಾ. ಈವನ್ ಟೈಟೇನಿಯಮ್ ಆಗಿದ್ರೂ ಕೂಡ 232 ಗ್ರಾಮ್ ವೆಯ್ಟ್ ಇದೆ ಈ ಸ್ಯಾಮ್ಸಂಗು, ಇದು ಬರೀ 221 ಗ್ರಾಮ್ ವೆಯ್ಟ್ ಇದೆ. ಎರಡೂ ಕೂಡ ಹೆವಿನೇ, ಬಟ್ ಕಂಪೇರ್ ಮಾಡೋದಕ್ಕೆ ಹೋದರೆ ಐಫೋನ್ ಸ್ವಲ್ಪ ಲೈಟ್ ಅನ್ನೋ ಒಂದು ಫೀಲ್ ಕೊಡುತ್ತೆ ಮತ್ತು ಐಫೋನ್ ಸ್ವಲ್ಪ ತಿನ್ನಾಗಿ ಕೂಡ ಇದೆ ಕಂಪ್ಯಾರಿಟಿವ್ಲಿ. ಸ್ಯಾಮ್ಸಂಗ್ ಸ್ವಲ್ಪ ದಪ್ಪ ಇದೆ ಅಂತ ಅನಿಸುತ್ತೆ ಆಯಿತಾ, ತೋರಿಸ್ತಾ ಇದ್ದೀನಿ. ಎರಡೂ ಕೂಡ IP68 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಹೊಂದಿರುವಂಥದ್ದು ಸೂಪರ್ ವಿಷಯ. ಒಂದು ಸಿಮಿಲಾರಿಟಿ ಏನಪ್ಪ ಅಂತ ಅಂದರೆ ಎರಡರಲ್ಲೂ ಕೂಡ ಟೈಟೇನಿಯಂ ಫ್ರೇಮನ್ನು ಹಾಕಿದ್ದಾರೆ. ಆದರೆ ಈ ಐಫೋನ್ 15 Pro Maxಲ್ಲಿ ಏನು ನ್ಯಾಚುರಲ್ ಟೈಟೇನಿಯಂ ಇದೆ ಅದು ಕಂಪ್ಲೀಟ್ ಫ್ರೇಮ್ ಒಳಗಡೆ ಬರುತ್ತಾ ಇತ್ತು. ಆದರೆ ಸ್ಯಾಮ್ಸಂಗಲ್ಲಿ ಈ ಹೊರಗಡೆ ಕಾಣುವಂಥ ಫ್ರೇಮಲ್ಲಿ ಮಾತ್ರ ಟೈಟೇನಿಯಮನ್ನು ಹಾಕಿದ್ದಾರೆ. ಅದೊಂದು ಬೇಜಾರಾಗುವಂಥ ವಿಷಯ ಆಯಿತಾ. ನನಗೆ ಈ ಟೈಟೇನಿಯಂ ಕಲರ್ ವೈಸು ನನಗೆ ಈ ಐಫೋನ್ಲಿರುವಂಥ ಟೆಕ್ಸ್ಚರ್ ನನಗೆ ತುಂಬ ನ್ಯಾಚುರಲ್ ಅಂತ ಅನ್ನಿಸ್ತು. ಇದೊಂಥರ ಕೋಟಿಂಗ್ ಮಾಡಿರೋ ಥರ ಇದೆ ಈ ಸ್ಯಾಮ್ಸಂಗಿಂದು. ಟೈಟೇನಿಯಂ ಆಗಿದ್ರು ಕೂಡ ಅದ್ರ ಮೇಲ್ಗಡೆ ಒಂದು ಸಣ್ಣ ಕೋಟಿಂಗನ್ನು ಮಾಡಿರುವಂಥದ್ದು ಗೊತ್ತಾಗ್ತಾ ಇದೆ ಆಯಿತಾ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಎರಡೂ ಕೂಡ ತುಂಬ ಒಳ್ಳೆಯ ಡಿಸ್ಪ್ಲೇ ಹೊಂದಿರುವಂಥ ಸ್ಮಾರ್ಟ್ಫೋನ್ಗಳು. ಆದರೆ ಕಂಪೇರ್ ಮಾಡೋದಕ್ಕೆ ಹೋದರೆ ಐಫೋನ್ಗಿಂತ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಡಿಸ್ಪ್ಲೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಡಿಫ್ರೆನ್ಸ್ ಯಾವಾಗ ಗೊತ್ತಾಗುತ್ತೆ ನಮಗೆ ಅಂದರೆ ಬಿಸಿಲಲ್ಲಿ ಯೂಸ್ ಮಾಡಬೇಕಾದ್ರೆ ಫೋನ್ನ. ಎರಡೂ ಕೂಡ ಬಿಸಿಲಲ್ಲಿ ಇಟ್ಕೊಂಡು ನೋಡಿದ್ದೀನಿ. ಸ್ಯಾಮ್ಸಂಗ್ ಮಾತ್ರ ಎಷ್ಟು ಬ್ರೈಟ್ ಆಗುತ್ತೆ ಅಂತ ಅಂದರೆ ಬೆಂಕಿ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ. ಹೆವಿ ಬ್ರೈಟ್ ಆಗುತ್ತೆ ಮತ್ತು ಆ್ಯಂಟಿ ಗ್ಲೇರ್ ರಿಫ್ಲೆಕ್ಷನ್ಸ್ ಆಯಿತಾ. ಹಿಂದ್ಗಡೆ ಎಂಥ ಹೆವಿ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ ಇದ್ರೂ ಸಹ ನಿಮಗೆ ಗ್ಲೇರ್ಸ್ಗಳು ಬರಲ್ಲ ಡಿಸ್ಪ್ಲೇನಲ್ಲಿ. ಈ ಐಫೋನಲ್ಲಿ ಹೆವಿ ಗ್ಲೇರ್ ಬರುತ್ತೆ, ಕಂಪ್ಯಾರಿಟಿವ್ಲಿ ಇದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಆಯಿತಾ. ನಮಗೆ ಕೆಲವೊಂದು ಸಲ ಅದೇನು ಮ್ಯಾಟ್ರ್ ಆಗಲ್ಲ ಅನ್ನಿಸ್ಬೋದು, ಬಟ್ ಮೆಜಾರಿಟಿ ಆಫ್ ದ ಟೈಮು ನಾನು ಕಂಪೇರ್ ಮಾಡೋದಕ್ಕೆ ಹೋದಾಗ ಬೆಂಕಿ ಡಿಸ್ಪ್ಲೇ ಗುರು ಅಂತ ಅನ್ನಿಸ್ತು ಈ ಸ್ಯಾಮ್ಸಂಗಿಂದು. ಸೊ ನಿಮಗೆ ನೀವು ಲಿಟ್ರಲಿ ಮುಂದೆ ಇಟ್ಕೊಂಡು ನೋಡಿದ್ರೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಆಯಿತಾ. ನೆಕ್ಸ್ಟ್ ಏನಾದರೂ ನೀವು ಯಾವುದಾದ್ರೂ ಒಂದು ಮಾಲ್ಗಿಲ್ಲಿ ಹೋದಾಗ ನೀವು ಈ ಫೋನ್ ಡೆಮೋ ಇಟ್ಟಿರ್ತಾರಲ್ಲ, ಒಂದು ಸ್ವಲ್ಪ ಚೆಕ್ ಮಾಡಿ ನೋಡಿ ಆಯಿತಾ. ನಿಮ್ಮ ಫೋನನ್ನು ಈ ಫೋನು ಚೆಕ್ ಮಾಡಿ ನೋಡಿ, ಆ ರಿಫ್ಲೆಕ್ಷನ್ಸ್ ಬರೋದೇ ಇಲ್ಲ ಲೈಟಿಂದ ಹಿಂದ್ಗಡೋದು ಆಯಿತಾ. ಸಖತ್ತಾಗಿದೆ ಮಾತ್ರ, ಬೆಂಕಿ ಡಿಸ್ಪ್ಲೇ, ಬಟ್ ಎರಡೂ ಚೆನ್ನಾಗಿದೆ ಆಯಿತಾ. ಈ ರಿಫ್ಲೆಕ್ಷನ್ನು ಮತ್ತು ಡಿಸ್ಪ್ಲೇ ಬ್ರೈಟ್ನೆಸ್ಸಲ್ಲಿ ನನಗೆ ಮೇಜರ್ ಡಿಫ್ರೆನ್ಸ್ ಅನ್ನಿಸ್ತು. ಬಿಟ್ಟರೆ ಎರಡೂ ಕೂಡ ತುಂಬ ಚೆನ್ನಾಗಿದೆ. ಎರಡೂ ಕೂಡ 122 ರಿಫ್ರೆಶ್ ರೇಟನ್ನು ಹೊಂದಿರುವಂಥದ್ದು. LTPO ಎಲ್ಲ ಬೆಂಕಿ ಇದೆ. ಒಟ್ಟಿಗೆ ನನಗೆ ಈ ಒಂದು ಡಿಫ್ರೆನ್ಸ್ ನನಗೆ ತುಂಬ ದೊಡ್ಡ ಡಿಫ್ರೆನ್ಸ್ ಅನ್ನಿಸ್ತು. ಎರಡೂ ಕೂಡ ತುಂಬ ಚೆನ್ನಾಗಿದೆ, ಒಳ್ಳೆ ಡಿಸ್ಪ್ಲೇನೇ. ಬಟ್ ಆರಾಮಾಗಿ ರೌಂಡಲ್ಲಿ ಡಿಸ್ಪ್ಲೇ ವೈಸು ಸ್ಯಾಮ್ಸಂಗ್ ವಿನ್ ಆಗುತ್ತೆ. ಇನ್ನು ರ್ಯಾಮು ಮತ್ತು ಸ್ಟೋರೇಜ್ ನಂಗೆ ಅನ್ನಿಸ್ದಂಗೆ ಮ್ಯಾಟ್ರ್ ಆಗಲ್ಲ ಆಯಿತಾ. ಈವನ್ ಐಫೋನಲ್ಲಿ ತುಂಬ ಕಡಿಮೆ ರ್ಯಾಮ್ ಇದ್ದರೂ ಕೂಡ ಹೆವಿ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ 12 GB ರ್ಯಾಮ್ ಎಲ್ಲ ಇದೆ. ಸೊ ಮ್ಯಾಟ್ರ್ ಆಗಲ್ಲ. ಎರಡು ಕೂಡ ತುಂಬ ಸ್ಮೂತಾಗಿದೆ, ಎಲ್ಲೂ ಕೂಡ ಲ್ಯಾಗ್ ಅನಿಸಲ್ಲ. ಸೊ ರ್ಯಾಮು ಸ್ಟೋರೇಜ್ ಟೈಪ್ ಮ್ಯಾಟ್ರ್ ಆಗಲ್ಲ. ಇದು ಐಫೋನ್ ಮತ್ತು ಆ್ಯಂಡ್ರಾಯ್ಡ್ ಕಂಪ್ಯಾರಿಸನ್ ಆಗಿರೋದ್ರಿಂದ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಎರಡರಲ್ಲೂ ಕೂಡ ಡಿಫ್ರೆಂಟ್ ಪ್ರೊಸೆಸರ್ಗಳಿದೆ. ಸ್ಯಾಮ್ಸಂಗಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8 Gen 3 ಹೆವಿ ಪವರ್ಫುಲ್ ಆಗಿರುವಂಥ ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್. ಈ ಕಡೆ ಐಫೋನ್ 15 Pro Maxಲ್ಲಿ ಬಯೋನಿಕ್ A17 Pro ಚಿಪ್ ಇದೆ ಆಯಿತು. ಎರಡೂ ಕೂಡ ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್ಗಳು. ಆನ್ ಪೇಪರ್ ಕಂಪ್ಯಾರಿಸನ್ ಮಾಡೋದಕ್ಕೆ ಹೋದರೆ, ಆನ್ ದ ಪೇಪರ್ ಆಯಿತಾ, ಬೆಂಚ್ ಮಾರ್ಕ್ ವೈಸ್ ಎಲ್ಲದನ್ನು ಕಂಪೇರ್ ಮಾಡೋದಕ್ಕೆ ಹೋದರೆ ನಿಮಗೆ ಈ ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಅಲ್ಟ್ರಾ ಆನ್ ಪೇಪರು ಹೆವಿ ಪವರ್ಫುಲ್ ಆಗಿರುವಂಥದ್ದು. ಕಂಪೇರ್ ಮಾಡೋದಕ್ಕೆ ಹೋದರೆ ಸ್ವಲ್ಪ ಜಾಸ್ತಿ ಪವರ್ ಇದೆ. ಆದರೆ ಪ್ರಾಕ್ಟಿಕಲಿ ನಾವು ಯೂಸ್ ಕೇಸಸ್ ಆಯಿತಾ, ನಾವು ಗೇಮ್ ಆಡಬೇಕಾದ್ರೆ, ಡೇ ಟು ಡೇ ಟಾಸ್ಕ್ ಮಾಡ್ತಿರ್ಬೇಕಾದ್ರೆ ನಿಮಗೆ ಯಾವುದೇ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ ಆಯಿತಾ. ಗೇಮ್ಸ್ ನೋಡೋದಕ್ಕೆ ಹೋದರೆ ಈ ಐಫೋನಲ್ಲೇ ಗೇಮ್ಸ್ಗಳು ಚೆನ್ನಾಗಿ ಆಪ್ಟಿಮೈಸ್ ಆಗಿರುತ್ತೆ ಕಂಪ್ಯಾರಿಟಿವ್ಲಿ ಆಯಿತಾ. ಈವನ್ ಇದರಲ್ಲಿ
ಪರ್ಫಾರ್ಮೆನ್ಸ್ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಕಡಿಮೆ ಇದ್ದರೂ ಸಹ ಇದರಲ್ಲೇ ಸ್ವಲ್ಪ ನಿಮಗೆ ಐಫೋನಲ್ಲೇ ಸ್ವಲ್ಪ ಚೆನ್ನಾಗಿ ಗೇಮ್ ಪ್ಲೇ ಬರಬಹುದು ಆಯಿತಾ. ಏನಕ್ಕೆ ಅಂದರೆ ಯೂಶ್ವಲಿ ಡೆವಲಪರ್ಸ್ಗಳೆಲ್ಲ ತುಂಬ ಚೆನ್ನಾಗಿ ಐಫೋನಿಗೆ ಆಪ್ಟಿಮೈಸ್ ಮಾಡ್ತಾರೆ, ಆ್ಯಂಡ್ರಾಯ್ಡಿಗೆ ಆಪ್ಟಿಮೈಸೇಷನ್ ಸ್ವಲ್ಪ ಕಷ್ಟ ಈ ಕಾರಣದಿಂದ ಆಯಿತಾ. ಎರಡರಲ್ಲೂ ಕೂಡ ನಿಮಗೆ ಯಾವ ಗೇಮ್ ಬೇಕಾದ್ರೂ ಫುಲ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಎರಡು ಕೂಡ ತುಂಬ ಸ್ಮೂತಾಗಿ ಪ್ಲೇ ಆಗಿದೆ, ಯಾವ ಅಪ್ಲಿಕೇಶನ್ ಬೇಕಾದ್ರೂ ಹೆಂಗೆ ಬೇಕಾದ್ರೂ ರನ್ ಮಾಡ್ಬೋದು. ಬಟ್ ಹೇಳದ್ನಲ್ಲ, ಬೆಂಚ್ ಮಾರ್ಕ್ ನೋಡೋದಕ್ಕೆ ಹೋದರೆ ಸ್ಯಾಮ್ಸಂಗ್ ಸ್ವಲ್ಪ ಜಾಸ್ತಿ ಪವರ್ ಹೊಂದಿರುವಂಥ ಸ್ಮಾರ್ಟ್ಫೋನ್. ಬಟ್ ಪ್ರಾಕ್ಟಿಕಲಾಗಿ ನಿಮಗೆ ಈ ಎರಡು ಫೋನ್ಗಳಲ್ಲಿ ಪರ್ಫಾರ್ಮೆನ್ಸ್ ವೈಸು ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ ಆಯಿತಾ. ಎಷ್ಟೋ ಸಲ ಈ ಐಫೋನೇ ಸ್ವಲ್ಪ ಫಾಸ್ಟ್ ಆಗಿದೆ ಅನ್ನೋ ಒಂದು ಫೀಲ್ನ ಕೊಡ್ಬೋದು. ಬಟ್ ಈ ಸಲ ಅಂತೂ ಈ One UI ಸಖತ್ ಆಪ್ಟಿಮೈಸ್ ಮಾಡಿದ್ದಾರೆ ಸ್ಯಾಮ್ಸಂಗ್ ಅವರು. ಹೆವಿ ಸ್ಮೂತ್ ಆಗಿದೆ, ಸಖತ್ತು ಸ್ಮೂತ್ ಆಗಿದೆ. ಇನ್ನು AI ಫೀಚರಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಐಫೋನಲ್ಲಿ ಯಾವುದೇ AI ಫೀಚರ್ನ ಕೊಟ್ಟಿಲ್ಲ. ನೆಕ್ಸ್ಟು ಸಾಫ್ಟ್ವೇರ್ ಅಪ್ಡೇಟ್ನಲ್ಲಿ ಈ ಐಫೋನ್ಗೂ ಕೂಡ AI ಫೀಚರ್ಗಳು ಬರ್ತವೆ. ಬಟ್ ಗ್ಯಾಲಕ್ಸಿ AI ಫೀಚರ್ನ ಆಲ್ರೆಡಿ ಸ್ಯಾಮ್ಸಂಗ್ ಅವರು ತಂದುಬಿಟ್ಟಿದ್ದಾರೆ. ಸೊ ಬೇಜಾನ್ AI ಫೀಚರ್ಗಳು ನಿಮಗೆ ಕೊಟ್ಟಿದ್ದಾರೆ. ಅಂದರೆ ನೀವು ಏನು ಆಬ್ಜೆಕ್ಟ್ ರಿಮೂವಲ್ ಆಗಿರ್ಬೋದು, ಅನೌನ್ಸ್ಮೆಂಟ್ ಆಗಿರ್ಬೋದು, ಫೋಟೋ ಅನೌನ್ಸ್ಮೆಂಟ್ ಆಗಿರ್ಬೋದು. ಸೊ ಈ ರೀತಿ ಅನೇಕ ಫೀಚರ್ಗಳು, ಟೆಕ್ಸ್ಟು ನೀವು ಅಂದರೆ ಬೇರೆ ಭಾಷೆಯಲ್ಲಿ ಮಾತಾಡಿದ್ದನ್ನು ನೀವು ಲೈವ್ ಆಗಿ ನಮ್ಮ ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋ ರೀತಿ ಅನೇಕ ಫೀಚರ್ಗಳಿದ್ದಾವೆ. ಟೆಕ್ಸ್ಟ್ ಸಜೆಷನ್ ಕೊಡುತ್ತೆ, ಏನೇನೋ ಕೊಟ್ಟಿದ್ದಾರೆ. ನಂಗೆ ಅನ್ನಿಸ್ತಂಗೆ ಆ ಫೀಚರು ನೆಕ್ಸ್ಟ್ ಅಪ್ಡೇಟ್ನಲ್ಲಿ, ನೆಕ್ಸ್ಟ್ iOS ಅಪ್ಡೇಟ್ನಲ್ಲಿ ಐಫೋನ್ಗೂ ಸಹ ಬರುತ್ತೆ. ಸೊ ಅದಕ್ಕೆ ಇಡ್ಸ್ಕೊಂಬಿಡಿ. OS ಕಂಪೇರ್ ಮಾಡೋದಕ್ಕಾಗಲ್ಲ. ಇದು iOS, ಇದು ಆ್ಯಂಡ್ರಾಯ್ಡ್, ಎರಡೂ ಅದರದ್ದೇ ಇದರಲ್ಲಿ ತುಂಬ ಚೆನ್ನಾಗಿದೆ. ಸೊ ಎರಡಕ್ಕೂ ನಾನು ಕಂಪ್ಯಾರಿಸನ್ ಮಾಡೋದಕ್ಕೆ ಹೋಗಲ್ಲ, ಎರಡೂ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಬಿಗ್ಗೆಸ್ಟ್ ಫೈಟ್ ನಂಗೆ ಅನ್ನಿಸ್ತಂಗೆ ಈ ಕ್ಯಾಮ್ರಾ ಮಧ್ಯೆನೇ ಅಂತ ಅನ್ಬೋದು ಆಯಿತಾ. ಸ್ಯಾಮ್ಸಂಗಲ್ಲಿ ನಮಗೆ ರೇರಲ್ಲಿ 4 ಕ್ಯಾಮ್ರಾ ಸಿಗ್ತಾಯಿದೆ, ಐಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಸಿಗ್ತಾಯಿದೆ. ಸ್ಯಾಮ್ಸಂಗಿನ ಮೈನ್ ಸೆನ್ಸಾರು 200 MP ಮೈನ್ ಸೆನ್ಸಾರು, ಐಫೋನಲ್ಲಿ 48 MP ಮೈನ್ ಸೆನ್ಸಾರು. ಎರಡರಲ್ಲೂ ಕೂಡ 5x ಪೆರಿಸ್ಕೋಪಿಕ್ ಲೆನ್ಸ್ ಇದೆ, ಬೆಂಕಿ ವಿಷಯ. ಎರಡರಲ್ಲೂ ಕೂಡ ವೈಡ್ ಆ್ಯಂಗಲ್ ಲೆನ್ಸ್ ಇದೆ, ಜೊತೆಗೆ ಸ್ಯಾಮ್ಸಂಗಲ್ಲಿ ಒಂದು 3x ಆಪ್ಟಿಕಲ್ ಝೂಮಿಂದ ಒಂದು ಎಕ್ಸ್ಟ್ರಾ ಸೆನ್ಸಾರ್ನ ಕೊಟ್ಟಿದ್ದಾರೆ ಆಯಿತಾ. ಮೊದಲನೇದಾಗಿ ಈ ಮೈನ್ ಸೆನ್ಸಾರ್ನ ಕಂಪೇರ್ ಮಾಡೋದಕ್ಕೆ ಹೋದರೆ ಎರಡೂ ಕೂಡ ಬೆಂಕಿ ಫೋಟೋಸನ್ನ ತೆಗೆಯುತ್ತೆ. ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಎರಡೂ ಕೂಡ ನನಗೆ ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿಲ್ಲ ಅಂತ ಅನ್ನಿಸ್ತಿಲ್ಲ. ಎರಡೂ ಕೂಡ ಸಖತ್ತಾಗಿದೆ. ನಂಗೆ ಅನ್ನಿಸ್ದಂಗೆ ಮೆಜಾರಿಟಿ ಜನಕ್ಕೆ ಡಿಫ್ರೆನ್ಸೇ ಗೊತ್ತಾಗಲ್ಲ, ಯಾವುದು ಐಫೋನ್ ಯಾವ ಸ್ಯಾಮ್ಸಂಗ್ ಅಂತ. ನಾನು ವಾಟರ್ ಮಾರ್ಕ್ ಹಾಕಿಲ್ಲ ಅಂದರೆ ಗೊತ್ತೇ ಆಗಲ್ಲ ಆಯಿತಾ. ನಾನು ಚೆಕ್ ಮಾಡ್ದಂಗೆ ಐಫೋನಿಂದು ಸ್ವಲ್ಪ ಕಲರ್ಸು ಸ್ಯಾಚುರೇಷನ್ ಸ್ವಲ್ಪ ಜಾಸ್ತಿ ಅಂತ ಸ್ವಲ್ಪ ಕಂಪೇರ್ ಮಾಡೋದಕ್ಕೆ ಹೋದರೆ, ಸ್ಯಾಮ್ಸಂಗಿನ ಸ್ವಲ್ಪ ನ್ಯಾಚುರಲ್ ಆಗಿದೆ ಅಂತ ಅನ್ನಿಸ್ತು ಆಯಿತಾ. ಐಫೋನು ಸ್ವಲ್ಪ ಕಲರ್ಸ್ ಎಲ್ಲ ಎದ್ದು ಕಾಣ್ತಾ ಇದೆ ಅನ್ನೋ ಒಂದು ಫೀಲ್ನ ಕೊಡ್ತು. ನಿಮಗೆ ಆ ಸ್ಯಾಂಪಲ್ ನೋಡಿದಾಗ ಡಿಫ್ರೆನ್ಸ್ ಕಾಣದೇ ಇರ್ಬೋದು ಆಯಿತಾ. ಐಫೋನಿನ ಫೋಟೋ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ಬೋದು. ಆದರೆ ನಾನು ಚೆಕ್ ಮಾಡ್ದಂಗೆ ಝೂಮ್ ಮಾಡಿಬಿಟ್ಟು ಕಾರ್ನರ್ಸಲ್ಲಿ ಚೆಕ್ ಮಾಡಿದೆ, ಫೋಟೋ ಕಾರ್ನರ್ಸ್ಗಳಲ್ಲಿ ಆ್ಯಕ್ಚುಲಿ ಐಫೋನಿಂದು ಫೋಕಸ್ಸು ಮತ್ತು ಒಂದು ಕ್ಲಾರಿಟಿ ಎಲ್ಲ ಐಫೋನಿಂದ ತುಂಬ ಚೆನ್ನಾಗಿದೆ ಆಯಿತಾ. ಸ್ಯಾಮ್ಸಂಗಿಂದು ಕಾರ್ನರ್ಸ್ಗಳಲ್ಲಿ ಕ್ಲಾರಿಟಿ ಅಷ್ಟೊಂದಿಲ್ಲ ಅಂತ ಅನ್ನಿಸ್ತು. ಸೆಂಟ್ರಲ್ಲಿ ಮೇಯ್ನ್ ಏನು ಫೋಕಸ್ ಏರಿಯಾ ಇದೆ ಅದರಲ್ಲೆಲ್ಲ ಸಖತ್ತಾಗಿ ಬರುತ್ತೆ, ಬಟ್ ಕಾರ್ನರ್ಸ್ಗಳಲ್ಲಿ ಕ್ಲಾರಿಟಿ ಐಫೋನಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎರಡೂ ಕೂಡ, ಬಟ್ ಸ್ಟಿಲ್ ಎರಡೂ ಕೂಡ ಬೆಂಕಿ ಫೋಟೋಸನ್ನು ತೆಗಿತಾ ಆಯಿತಾ. ಆ ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಸೂಪರ್, ಎರಡೂ ಕೂಡ ನಂಗೆ ತುಂಬ ಇಂಪ್ರೆಸಿವ್ ಅನ್ನಿಸ್ತು. ಒಂದು ಚೆನ್ನಾಗಿದೆ, ಒಂದು ಚೆನ್ನಾಗಿದೆ ಅಂತ ಹೇಳಲ್ಲ, ಎರಡೂ ಕೂಡ ಸಖತ್ತಾಗಿದೆ ಆಯಿತಾ. ಇನ್ನು ಪೆರಿಸ್ಕೋಪಿಕ್ ಲೆನ್ಸಿಗೆ ಬಂತು ಅಂತ ಅಂದರೆ ಎರಡೂ ಕೂಡ 5x ಪೆರಿಸ್ಕೋಪಿಕ್ ಲೆನ್ಸು. ಒಂದೇನಪ್ಪ ಅಂತಂದರೆ ಸ್ಯಾಮ್ಸಂಗ್ನಲ್ಲಿ 50 MP ಪೆರಿಸ್ಕೋಪಿಕ್ ಲೆನ್ಸ್ ಆದರೆ ಈ ಕಡೆ ನಿಮಗೆ ಬರೀ 12 MP ಪೆರಿಸ್ಕೋಪಿಕ್ ಲೆನ್ಸ್ ಕೊಟ್ಟಿದ್ದಾರೆ. ಸೊ ನೀವು ಝೂಮ್ ಮಾಡಿದಾಗ ಕ್ಲಾರಿಟಿ ಸ್ವಲ್ಪ ಸ್ಯಾಮ್ಸಂಗಲ್ಲಿ ಚೆನ್ನಾಗಿರುತ್ತೆ. ಬಟ್ ಈ ಐಫೋನ್ ಕೂಡ ಅಷ್ಟೊಂದು ಕೆಟ್ಟದಾಗಿ ಬರುತ್ತೆ ಅಂತ ನಾನು, ಎರಡೂ ಕೂಡ 5x ಆಗಿದ್ರೂ ಕೂಡ ಝೂಮ್ ಮಾಡಿದಾಗ ತುಂಬ ಕ್ಲೋಸ್ ಡೀಟೇಲ್ಸ್ ಎರಡರಲ್ಲೂ ನಿಮಗೆ ನೋಡೋಕ್ಕೆ ಸಿಗುತ್ತೆ ಆಯಿತು. ಎರಡೂ ಕೂಡ ಎರಡು ಡಿಫ್ರೆನ್ಸೇ ಕಾಣಲಿಲ್ಲ. ಈ ಪೆರಿಸ್ಕೋಪಿಕ್ ಲೆನ್ಸ್ ಆ್ಯಕ್ಚುಲಿ ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಆ ಸ್ಯಾಂಪಲ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಒಂಥರ ನ್ಯಾಚುರಲ್ ಬೊಕ್ಕೆ ಫೀಲ್ನ ಕೊಡುತ್ತೆ, ಬಟ್ ಸ್ಟಿಲ್ ನ್ಯಾಚುರಲ್ ಬೊಕ್ಕೆ ಅಲ್ಲ ಅದು. ಬಟ್ ಎಡ್ಜ್ ಡಿಟೆಕ್ಷನ್ ಎಲ್ಲ ಎರಡೂ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಸಖತ್ತಾಗಿದೆ ಎರಡೂ ಕೂಡ, ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಸ್ಯಾಮ್ಸಂಗಲ್ಲಿ ನಮಗೆ ಒಂದು 3x ಆಪ್ಟಿಕಲ್ ಝೂಮಿಂದು ಒಂದು ಎಕ್ಸ್ಟ್ರಾ ಲೆನ್ಸ್ ಇದೆ. ಅದು ನಿಮಗೆ 10 MP ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು ಆಯಿತಾ. ಇದು ಕೂಡ ಒಂದು ಒಳ್ಳೆ ಕ್ಲಾರಿಟಿ ಫೋಟೋನ ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ವೈಡ್ ಆ್ಯಂಗಲಿಗೆ ಬಂತು ಅಂತ ಅಂದರೆ ನಾನು ಎರಡನ್ನೂ ಕಂಪೇರ್ ಮಾಡ್ದಂಗೆ ಈ ಸ್ಯಾಮ್ಸಂಗಲ್ಲಿ ಸ್ವಲ್ಪ ಈ ವೈಡ್ ಆ್ಯಂಗಲ್ ಕ್ಲಾರಿಟಿ ಚೆನ್ನಾಗಿದೆ ಅಂತ ಅನ್ನಿಸ್ತು. ಎರಡೂ ಕೂಡ 12 MP ಆಗಿದ್ರೂ ಕೂಡ ಕ್ಲಾರಿಟಿ ವೈಸು ನನಗೆ ಸ್ಯಾಮ್ಸಂಗಿನ ಸ್ವಲ್ಪ ಡೀಟೇಲ್ಸ್ ಸ್ವಲ್ಪ ಎರಡು ನನಗೆ ಮೇಜರ್ ಡಿಫ್ರೆನ್ಸ್ ಕಾಣಲ್ಲ. ಝೂಮ್ ಮಾಡಿ ಪಿಕ್ಸೆಲ್ ಪೀಪ್ ಮಾಡಿದ್ರೆ ಸ್ಯಾಮ್ಸಂಗಿನ ಸ್ವಲ್ಪ ಬೆಟರ್ ಇರಬಹುದಾ ಅನ್ನೋ ಒಂದು ಫೀಲ್ನ ಕೊಡ್ತು ನನಗೆ. ಓವರಾಲ್ ನೋಡೋದಕ್ಕೆ ಹೋದರೆ ಎರಡೂ ಕೂಡ
ಬೆಂಕಿ ಕ್ಯಾಮ್ರಾಗಳು. ಎಡ್ಜಲ್ಲಿ ನಮಗೆ ಕ್ಲಾರಿಟಿ ಐಫೋನಲ್ಲಿ ಚೆನ್ನಾಗಿ ಸಿಗ್ತಾಯಿದೆ. ನ್ಯಾಚುರಲ್ ಕಲರ್ಸು ನಮಗೆ ಈ ಸ್ಯಾಮ್ಸಂಗಲ್ಲಿ ಸಿಗ್ತದೆ. ಯಾವುದೇ ಒಂದು ಇದರಲ್ಲಿ ಯಾವುದೇ ಒಂದು ಲೆನ್ಸಲ್ಲಿ ನೀವು ಚೆಕ್ ಮಾಡಿದ್ರೆ ನ್ಯಾಚುರಲ್ ಆಗಿ ಫೋಟೋ ಈ ಸ್ಯಾಮ್ಸಂಗಲ್ಲೇ ಬರ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಎರಡರಲ್ಲೂ ಕೂಡ ಈ ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಬಿಟ್ಬಿಟ್ಟು ಉಳಿದಿದೆ ಎಲ್ಲದರಲ್ಲೂ ಕೂಡ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೊಟ್ಟಿದ್ದಾರೆ ಆಯಿತಾ. ಸೊ ಅಲ್ಟ್ರಾ ವೈಡ್ ಆ್ಯಂಗಲ್ ಒಂದರಲ್ಲಿಲ್ಲ, ಉಳಿದೆಲ್ಲ ನಿಮಗೆ ಸ್ಟೇಬಲ್ ಶಾರ್ಟ್ಸನ್ನು ಕೊಡುತ್ತೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಪರ್ಸ್ನಲಿ ನನಗೆ ಸ್ಯಾಮ್ಸಂಗಿನ ಫ್ರಂಟ್ ಕ್ಯಾಮ್ರಾ ಮಚ್ ಬೆಟರ್ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ಎರಡು ಕೂಡ ವೈಡ್ ಆಗಿದೆ. ಬಟ್ ನನಗೆ ಕೆಲವು ಜನಕ್ಕೆ ಐಫೋನ್ ಇಷ್ಟ ಆಗ್ಬೋದು. ಐಫೋನ್ ಒಂದು ರೀತಿ ತುಂಬ ನ್ಯಾಚುರಲ್ ಆಗಿ ಬರುತ್ತೆ ಆಯಿತಾ. ಮುಖದಲ್ಲಿರುವಂಥ ಮಾರ್ಕ್ಗಳಲ್ಲಿ ಹಂಗಂಗೆ ಕಾಣುತ್ತೆ. ಅದು ಕೆಲವು ಜನಕ್ಕೆ ಇಷ್ಟ ಆಗಲ್ಲ. ಬಟ್ ನನಗೆ ಪರ್ಸ್ನಲಿ ಕೆಲವು ಜನಕ್ಕೆ ಅದು ಬೇರೆ ಥರ ಅನ್ನಿಸ್ಬೋದು. ನನಗೆ ಸ್ಯಾಮ್ಸಂಗಿಂದು ಫ್ರಂಟ್ ಕ್ಯಾಮ್ರಾ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಇದು ನನ್ನ ಒಪಿನಿಯನ್ನು. ಇದನ್ನು ಬಿಟ್ಟರೆ ವೀಡಿಯೋಗ್ರಫಿಗೆ ಬಂತು ಅಂತ ಅಂದರೆ ಈ ಎರಡರಲ್ಲೂ ಕೂಡ ನಾನು ವೀಡಿಯೋ ಶೂಟ್ ಮಾಡಿದ್ದೀನಿ. ಪರ್ಸನಲಿ ನನಗೆ ಈ ಐಫೋನಲ್ಲಿ ತೆಗೆಯುವಂಥ ವೀಡಿಯೋ ಸಕ್ಕತ್ತಾಗಿದೆ ಅಂತ ಅನ್ನಿಸ್ತು ಕಂಪ್ಯಾರಿಟಿವ್ಲಿ. ಐಫೋನ್ ವೀಡಿಯೋ ಹೆಂಗೆ ಬರುತ್ತೆ ಗುರು, ಕಲರ್ಸಲ್ಲಿ ಹೆಂಗೆ ಕಾಣುತ್ತೆ ಅಂತ ಅಂದರೆ ಯಪ್ಪ ಕಲರ್ ಕರೆಕ್ಷನೇ ಬೇಡ, ಆ ರೀತಿ ವೀಡಿಯೋನ ಐಫೋನ್ ತೆಗಿತೆ ಅನ್ನಿಸ್ತು. ತುಂಬ ಸ್ಟೇಬಲ್ ಆಗಿ ತುಂಬ ಸ್ಮೂತಾಗಿ ತೆಗಿತ್ತು ಅಂತ ಅನ್ನಿಸ್ತೈತೆ ಆಯಿತಾ. ಸೊ ಡಾಲ್ಬಿ ವಿಷನ್ HDR ಎಲ್ಲ ಶೂಟ್ ಮಾಡ್ಬೋದು ಆ್ಯಕ್ಚುಲಿ ಐಫೋನಲ್ಲಿ. ವೀಡಿಯೋ ಕ್ವಾಲಿಟಿ ನನಗೆ ರೇರಿಂದು, ಈವನ್ 4K ಆಗಿದ್ರೂ ಕೂಡ ಕ್ಲಾರಿಟಿ ಐಫೋನ್ ಸಕ್ಕತ್ತಾಗಿದೆ ಅನ್ನಿಸ್ತು. ಫ್ರಂಟ್ ಕ್ಯಾಮ್ರಾ ನನಗೆ ಸ್ಯಾಮ್ಸಂಗಲ್ಲಿ ಫ್ರಂಟ್ ಕ್ಯಾಮ್ರಾ ಚೆನ್ನಾಗಿದೆ ಅನ್ನಿಸ್ತು ಡೀಟೇಲ್ಸ್ ನೋಡೋದಕ್ಕೆ ಹೋದರೆ. ಸೊ ಕ್ಯಾಮ್ರಾ ಎರಡೂ ಕೂಡ ಬೆಂಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವು ಯಾವುದನ್ನು ಬೇಕಾದ್ರೂ ಪ್ರಿಫರ್ ಮಾಡ್ಬೋದು. ವೀಡಿಯೋಗ್ರಫಿಗೆ ನಾನು ಐಫೋನ್ನ ಪ್ರಿಫರ್ ಮಾಡ್ತೀನಿ. ಫೋಟೋಗ್ರಫಿ ಮೇಜರ್ಲಿ ಎರಡೂ ತುಂಬ ಚೆನ್ನಾಗಿದೆ. ಒಟ್ಟಿಗೆ ನೋಡಿ ಆಯಿತಾ. ಲಾಸ್ಟ್ ಟೈಮೆಲ್ಲ ನನಗೊಂದು ಬೇಜಾರಾಗಿದ್ದೇನಪ್ಪ ಅಂದರೆ ಲಾಸ್ಟ್ ಟೈಮೆಲ್ಲ ನಿಮಗೆ ಸ್ಯಾಮ್ಸಂಗಲ್ಲಿ 10x ಆಪ್ಟಿಕಲ್ ಝೂಮ್ ಕೊಡ್ತಾಯಿದ್ರು ಪೆರಿಸ್ಕೋಪು. ಬಟ್ ಈ ಸಲ 5x ಕೊಟ್ಟಿದ್ದಾರೆ. ಅದು ನನಗೊಂದು ರೀತಿ ಸ್ವಲ್ಪ ಡೌನ್ ಗ್ರೇಡ್ ಅನ್ನೋ ಒಂದು ಫೀಲ್ನ ಕೊಡ್ತು ನನಗೆ. ಅದನ್ನು ಬಿಟ್ಟರೆ ಎರಡು ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ನೀವು ಕಾಮೆಂಟ್ ಮಾಡಿ ನಿಮ್ಗೆ ಯಾವ ಕ್ಯಾಮ್ರಾ ಬೆಸ್ಟ್ ಅನ್ನಿಸ್ತು ಅಂತ ಈ ಸ್ಯಾಂಪಲ್ನ ನೋಡ್ಕೊಂಬಿಟ್ಟು. ನನಗಂತೂ ಎರಡೂ ತುಂಬ ಚೆನ್ನಾಗಿದೆ ಅನ್ನಿಸ್ತು. ಇನ್ನು ಸೆಕ್ಯೂರಿಟಿಗೆ ಬಂತು ಅಂತ ಅಂದರೆ ನಮಗೆ ಸ್ಯಾಮ್ಸಂಗಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಸಿಗ್ತದೆ ಅಲ್ಟ್ರಾಸಾನಿಕ್ಕು. ಈ ಕಡೆ ನಮಗೆ ಬರೀ ಫೇಸ್ ಅನ್ಲಾಕ್ ಮಾತ್ರ ಸಿಗುತ್ತೆ ಆಯಿತಾ. ಇದರಲ್ಲಿ ಫೇಸ್ ಅನ್ಲಾಕು ಇನ್ ಡಿಸ್ಪ್ಲೇ ಎರಡು ಕೂಡ ಸಿಗ್ತಾ ಇದೆ. ಬ್ಯಾಟ್ರಿಗೆ ಬಂತು ಅಂತ ಅಂದರೆ ಆನ್ ಪೇಪರ್ ನೋಡೋದಕ್ಕೆ ಹೋದರೆ ಸ್ಯಾಮ್ಸಂಗಲ್ಲಿ ದೊಡ್ಡ ಬ್ಯಾಟ್ರಿ ಇದೆ 5000 mAh. ಈ ಕಡೆ 4441 mAh ಆಯಿತಾ. ಮ್ಯಾಟ್ರ್ ಆಗಲ್ಲ ಆಯಿತಾ. ಐಫೋನಲ್ಲಿ ಬ್ಯಾಟ್ರಿ ಕಡಿಮೆ ಇದ್ರೂ ಕೂಡ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ಪನ್ನು ಕೊಡುತ್ತೆ. ಇದು ಕೂಡ ಅಷ್ಟೇ, ಎಲ್ಲ ಫೋನ್ಗಳು ಸ್ಟಾರ್ಟಿಂಗ್ ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಕೊಡ್ತವೆ. ಒಂದು ವರ್ಷ ಆದಮೇಲೆ ಆ್ಯಕ್ಚುಯಲ್ ಆಗಿ ನಮಗೆ ಬ್ಯಾಟ್ರಿ ಬ್ಯಾಕಪ್ಪು ಕಡಿಮೆ ಆಗೋದು ಗೊತ್ತಾಗುತ್ತೆ. ಸೊ ಸದ್ಯಕ್ಕಂತೂ ಚೆನ್ನಾಗಿದೆ. ಎರಡರಲ್ಲೂ ಕೂಡ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಎರಡೂ ಕೂಡ 15 ವ್ಯಾಟಲ್ಲಿ ವೈರ್ಲೆಸ್ ಚಾರ್ಜ್ ಆಗುತ್ತೆ. ವೈರ್ಡ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಇದೆ. ಇದು ಐಫೋನ್ ಬರೀ 20 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗ್ ಆದರೆ ಇದು 45 ವ್ಯಾಟಲ್ಲಿ ವೈರ್ಡ್ ಚಾರ್ಜಿಂಗ್. ಸ್ವಲ್ಪ ಫಾಸ್ಟಾಗಿ ಚಾರ್ಜ್ ಆಗುತ್ತೆ ಈ ಸ್ಯಾಮ್ಸಂಗ್ ಕಂಪ್ಯಾರಿಟಿವ್ಲಿ ನೋಡೋದಕ್ಕೆ ಹೋದರೆ. ಇನ್ನೂ ಸ್ಪೀಕರಿಗೆ ಬಂತು ಅಂದರೆ ಎರಡು ಕೂಡ ಸ್ಟೀರಿಯೋ ಸ್ಪೀಕರ್ ಎರಡು ಕೂಡ ತುಂಬ ಚೆನ್ನಾಗಿದೆ. ಕನೆಕ್ಟಿವಿಟಿ ವೈಸ್ ಏನು ಕಾಂಪ್ರಮೈಸ್ ಇಲ್ಲ. ಎರಡರಲ್ಲೂ ಕೂಡ ನಿಮಗೆ ಎಲ್ಲ ಫೀಚರ್ನ ಕೊಟ್ಟಿದ್ದಾರೆ. ಸೆನ್ಸಾರ್ ವೈಸ್ ಎಲ್ಲ ಕೊಟ್ಟಿದ್ದಾರೆ. ಒಂದೇನಪ್ಪ ಅಂದರೆ ನಿಮಗೆ Wi-Fi 7 ಸಿಗುತ್ತೆ, ಇದರಲ್ಲಿ Wi-Fi 6E ಸಿಗ್ತಾ ಇದೆ. Wi-Fi 7 ರೂಟರೇ ಬಂದಿಲ್ಲ, ಸೊ ಮ್ಯಾಟ್ರ್ ಆಗಲ್ಲ ಬಿಡಿ ಆಯಿತಾ. ಎರಡು ಕೂಡ ನಮ್ಮ ದೇಶದ ಎಲ್ಲ 5G ಬ್ಯಾಂಡ್ಗಳನ್ನು ಸಪೋರ್ಟ್ ಮಾಡ್ತವೆ. ಓವರಾಲ್ ನೋಡೋದಕ್ಕೆ ಹೋದರೆ ಆಯಿತಾ, ಡಿಸೈನ್ ಬಿಲ್ಡ್ ಕ್ವಾಲಿಟಿ ಎರಡು ಕೂಡ ತುಂಬ ಸಾಲಿಡ್ ಆಗಿದೆ. ಡಿಸ್ಪ್ಲೇ ನಂಗೆ ಅನ್ನಿಸ್ದಂಗೆ ಕಣ್ಣು ಮುಚ್ಕೊಂಡು ಸ್ಯಾಮ್ಸಂಗ್ ವಿನ್ ಆಗುತ್ತೆ. ರ್ಯಾಮ್ ಸ್ಟೋರೇಜ್ ಮ್ಯಾಟ್ರ್ ಆಗಲ್ಲ. ಪರ್ಫಾರ್ಮೆನ್ಸ್ ವೈಸ್ ಎರಡೂ ಕೂಡ ತುಂಬ ಚೆನ್ನಾಗಿದೆ ಆಯಿತಾ. ಆನ್ ಪೇಪರು ಸ್ಯಾಮ್ಸಂಗ್ ಸ್ವಲ್ಪ ಚೆನ್ನಾಗಿದೆ ಅನ್ನಿಸ್ತು. ಕ್ಯಾಮ್ರಾ ಎರಡೂ ತುಂಬ ಚೆನ್ನಾಗಿದೆ. ಸ್ವಲ್ಪ ಜಾಸ್ತಿ ಪಾಯಿಂಟನ್ನು ಮೋಸ್ಟ್ಲಿ ಐಫೋನ್ ಪಡ್ಕೊಬೋದು. ಏನಕ್ಕೆ ಅಂದರೆ ಕಾರ್ನರ್ಸ್ ಚೆನ್ನಾಗಿ ಬರುತ್ತೆ, ವಿಡಿಯೋಗ್ರಫಿ ಚೆನ್ನಾಗಿದೆ. ಈ ಕಾರಣದಿಂದ ಕ್ಯಾಮ್ರಾ ಸ್ವಲ್ಪ ಪಾಯಿಂಟನ್ನು ಆಯಿತಾ, ಹೆವಿ ಪಾಯಿಂಟಲ್ಲ, ಸ್ವಲ್ಪ ಪಾಯಿಂಟನ್ನು ಐಫೋನ್ ಪಡ್ಕೊಬೋದು. ಉಳಿದಿದ್ದೆಲ್ಲ ಸೇಮ್ ಇದೆ ಆಯಿತಾ. ನೀವು ಎರಡರಲ್ಲಿ ಯಾವ ಫೋನನ್ನು ಬೇಕಾದರೂ ಪರ್ಚೇಸ್ ಮಾಡಿ. ಆಬ್ವಿಯಸ್ಲಿ 1 ಲಕ್ಷದ ಮೇಲೆ ದುಡ್ಡನ್ನು ಹಾಕ್ತಾ ಇದ್ದೀರಾ ಅಂದರೆ ನಿಮಗೆ ದುಡ್ಡು ಮ್ಯಾಟ್ರ್ ಆಗಲ್ಲ ಆಯಿತಾ. ನಿಮ್ಮ ಹತ್ರ ಬೇಜಾನ್ ದುಡ್ಡಿದೆ, ಶ್ರೀಮಂತರು ನೀವು. ಎರಡರಲ್ಲಿ ಯಾವ ಫೋನ್ ಬೇಕಾದ್ರೂ ತೊಗೊಳ್ಳೋಷ್ಟು ಕೆಪಾಸಿಟಿ ನಿಮಗಿದೆ, ತೊಗೊಳ್ಳಿ. ಎರಡೂ ಕೂಡ ತುಂಬ ಚೆನ್ನಾಗಿದೆ. ಪರ್ಸ್ನಲಿ ನಾನು ತೊಗೊಳ್ಳೋದಾದರೆ ನಾನೊಬ್ಬ ಆ್ಯಂಡ್ರಾಯ್ಡ್ ಮನುಷ್ಯ ಆಯಿತಾ. ಸೊ ಈ ಕಾರಣದಿಂದ ನಾನೊಂದು ಆ್ಯಂಡ್ರಾಯ್ಡ್ ಫೋನ್ನೇ ಪರ್ಚೇಸ್ ಮಾಡ್ತೀನಿ. ಐಫೋನ್ ಇಷ್ಟ ಅಂತ ಅಲ್ಲ, ನಾನು ಐಫೋನ್ನು ಕೂಡ ಉಪಯೋಗಿಸಿದ್ದೀನಿ, ವರ್ಷಾನುಗಟ್ಟಲೆ ಉಪಯೋಗಿಸಿದ್ದೀನಿ ನಾನು. ನನಗೆ ಪರ್ಸ್ನಲಿ ಆ್ಯಂಡ್ರಾಯ್ಡ್ ಇಷ್ಟ ಆಗುತ್ತೆ. ಸೊ ಈ ಕಾರಣದಿಂದ ಆ್ಯಂಡ್ರಾಯ್ಡ್ ತೊಗೊಂಡು. ನಿಮ್ಮಲ್ಲೂ ಅಷ್ಟೇ, ಕೆಲವು ಜನಕ್ಕೆ ಆ್ಯಂಡ್ರಾಯ್ಡ್ ಇಷ್ಟ, ಕೆಲವು ಜನಕ್ಕೆ ಐಫೋನ್ ಇಷ್ಟ ಆಗ್ಬೋದು. ಸೊ ಎರಡೂ ತುಂಬ ಚೆನ್ನಾಗಿದೆ. ನನ್ನ ಒಂದು ಒಪಿನಿಯನ್ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ನಿಮಗೇನು ಅನ್ನಿಸ್ತು ದಯವಿಟ್ಟು ಕೆಳಗಡೆ ಕಾಮೆಂಟಲ್ಲಿ ತಿಳಿಸಿ ಆಯಿತಾ. ಸೊ ಇಷ್ಟ ಆಗಿದೆ ಅನ್ಕೋತೀನಿ ಈ ವಿಡಿಯೋ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಆ್ಯಂಡ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.